ರಾಜ್ಯದಲ್ಲಿ ಸೃಷ್ಟಿಯಾಗಿರುವಂಥ ಕುಡಿಯೋ ನೀರಿನ ಸಮಸ್ಯೆಯ ಬಗ್ಗೆ ನಾನು ವಿವರಿಸ್ತಾ ಇದ್ದೆ. ಇದರ ಮಧ್ಯೆ ಮತ್ತಷ್ಟು ಕಠೋರವಾಗಿರುತ್ತೆ ಈ ಬಾರಿಯ ಬೇಸಿಗೆ ಕಾಲ ಅನ್ನೋದನ್ನು ಹವಾಮಾನ ಇಲಾಖೆ ಸ್ಪಷ್ಟಪಡಿಸಿದೆ. ತಾಪಮಾನ ಹೆಚ್ಚಳ ಆಗುತ್ತೆ. ಭಾರತೀಯ ಹವಾಮಾನ ಇಲಾಖೆ ಈ ಮುನ್ಸೂಚನೆಯನ್ನು ಕೊಟ್ಟಿರೋದು. ಪ್ರತಿ ಬಾರಿಗಿಂತ ಈ ಬಾರಿ ಜಾಸ್ತಿ ಇರುತ್ತೆ ಬಿಸಿಲು ಅಂತ. ಇದಕ್ಕೆ ಅವರು ವೈಜ್ಞಾನಿಕವಾಗಿ ಕೊಟ್ಟಿರುವಂಥ ಕಾರಣ ಲಾನಿನಾ ಎಫೆಕ್ಟು ಅಂತ. ಲಾನಿನಾ ಪ್ರಭಾವದಿಂದಾಗಿ ತಾಪಮಾನ ಹೆಚ್ಚಳ ಆಗುತ್ತೆ. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ, ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ಬಿಸಿಲು ದೊಡ್ಡ ಪ್ರಮಾಣದಲ್ಲಿರುತ್ತೆ. ಕಳೆದ ಬಾರಿಗೆ ಹೋಲಿಸಿದರೆ ಈ ಬಾರಿ ಜಾಸ್ತಿ ಇರುತ್ತೆ, ಬಿಸಿಲಿನ ತೀವ್ರತೆ ಜಾಸ್ತಿ ಇರುತ್ತೆ ಅಂತ. ಈ ಕಡೆ ಕರಾವಳಿ ಭಾಗದಲ್ಲೂ ಕೂಡ ಬಿಸಿಲು ಜಾಸ್ತಿ ಆಗುತ್ತೆ ಅಂತ. 40, 45, 49 ಈ ಹಂತಕ್ಕೂ ಹೋಗಬಹುದು ಅನ್ನುವಂಥ ಮುನ್ಸೂಚನೆ ಇದೆ. ಬಹಳ ಆತಂಕಕಾರಿ ಬೆಳವಣಿಗೆಗಳು ನಡೀತಾ ಇದೆ ಅಂತ. 40 ಕಳೆದ ಬಾರಿಯೇ ರೀಚ್ ಆಗಿತ್ತು. ಈ ಬಾರಿ ಅದನ್ನು ದಾಟಿ ಮುಂದಕ್ಕೆ ಹೋಗುತ್ತೆ. ಲಾನಿನಾ ಎಫೆಕ್ಟು ಅಂತ ವೈಜ್ಞಾನಿಕವಾಗಿ ಅದಕ್ಕೆ ಕಾರಣಗಳನ್ನು ಕೊಟ್ಟಿದ್ದಾರೆ. ನೋಡ್ತಾ ಇದ್ದೀರಿ ಟಿವಿ ಸ್ಕ್ರೀನ್ನ ಮೇಲೆ. ಲಾನಿನಾ ಎಫೆಕ್ಟು ಅಂತಂದ್ರೆ ಏನು ಅಂತ. ಈ ಬಾರಿ ಮಳೆಯೂ ಜಾಸ್ತಿ ಇತ್ತು, ಚಳಿಯೂ ಜಾಸ್ತಿ ಇತ್ತು, ಬಿಸಿಲು ಸಿಕ್ಕಾಪಟ್ಟೆ ಇರುತ್ತೆ. ಏಪ್ರಿಲ್ ಮೇಯಲ್ಲಂತೂ ಮಧ್ಯಾಹ್ನದ ಹೊತ್ತು ಹೊರಗಡೆ ಓಡಾಡದಂಥ ಸ್ಥಿತಿ ಬಂದುಬಿಡುತ್ತೆ. ಸಹಿಸೋದಕ್ಕಾಗದಷ್ಟು ಬಿಸಿಲಿನ ತೀವ್ರತೆ ಇರುತ್ತೆ ಅನ್ನೋ ಮುನ್ಸೂಚನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.